ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಟೇಸ್ಟಿಯಾಗಿರುವಂಥ ಚಿಕನ್ ರೆಸಿಪಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹೈದರಾಬಾದಿ ದಮ್ ಬಿರಿಯಾನಿ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಈ ಬಿರಿಯಾನಿ ಮಾಡ್ಕೊಳ್ಳೋದು ತುಂಬಾ ಸುಲಭ ಅಂತ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ನಾನು ಫಸ್ಟಿಗೆ ಬಾಸುಮತಿ ರೈಸ್ನ ನೆನೆಸಿಟ್ಕೊಂಡಿದ್ದೀನಿ. ಮಿನಿಮಮ್ ಅಂತ ಅಂದರೂ ಕೂಡ ನೀವು 1 ಅವರ್ ತೊಳೆದ್ಬಿಟ್ಟು ನೆನೆಸಿಟ್ಕೋಬೇಕಾಗತ್ತೆ. ಇದಕ್ಕೆ ನಾನು 3 ಈರುಳ್ಳಿನ ತಗೊಂಡು ಸ್ಲೈಸಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು ಈರುಳ್ಳಿನ ನಾವು ಫ್ರೈ ಮಾಡ್ಕೊಳ್ಳೋದು. ಹಾಗಾಗಿ ಇದನ್ನು ಫಸ್ಟು ಸ್ಪ್ಲಿಟ್ ಅಪ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಪ್ಲಿಟ್ ಅಪ್ ಮಾಡ್ಕೋಬೇಕು. ಪ್ರತಿಯೊಂದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ರೀತಿ ಸ್ಪ್ಲಿಟ್ ಅಪ್ ಮಾಡಿಕೊಂಡು ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಲ್ಲ, ಇದೇ ರೀತಿಯೇ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಒಂದು ಸರಿಗೆ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀವಿ ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ನಾನು ಈ ಬಿರಿಯಾನಿ ಮಾಡೋದಕ್ಕೆ 1/2 kg ಚಿಕನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ಚಿಕನ್ನ ಯೂಸ್ ಮಾಡ್ಕೊಳ್ಬೋದು. ಮತ್ತು ಕಟ್ ಮಾಡಿ ಸ್ಪ್ಲಿಟ್ ಅಪ್ ಮಾಡ್ಕೊಂಡಿರೋಂಥ 3 ಈರುಳ್ಳಿ ನಾನೇನು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೆ, ಅದು ಕೊತ್ತಂಬರಿ ಸೊಪ್ಪು, ಲೆಮನ್ನು ಆಪ್ಷನಲ್ ಇರುತ್ತೆ. ಏನಕ್ಕಂತಂದರೆ ಟೊಮೆಟೊ ಕೂಡ ನಾವು ಯೂಸ್ ಮಾಡ್ತಾಯಿದ್ದೀವಿ. ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಕರ್ಡ್ನ ತೊಗೊಂಡಿದ್ದೀನಿ. ಈ ರೀತಿ ಸ್ಪೈಸಸ್ಸನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಗರಂ ಮಸಾಲ, ಚಿಕನ್ ಮಸಾಲ, ಬಿರಿಯಾನಿ ಮಸಾಲ, ಹಾಗೆ ಟರ್ಮರಿಕ್ ಪೌಡರ್, ಧನಿಯಾ ಪೌಡರ್, ಹಾಗೆ ಚಿಲ್ಲಿ ಪೌಡರ್ ಇಷ್ಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿರೋದು. ಮತ್ತು ಪಲಾವ್ ಎಸೆನ್ಷಿಯಲ್ ಏನೇನು ಬೇಕಾಗಿರುತ್ತೆ ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಒಂದು ಬಾಣಲಿನ ಇಟ್ಕೊಂಡು ಆನಿಯನ್ಸ್ನ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಡೀಪ್ ಫ್ರೈ ಯಾವ ರೀತಿ ಮಾಡ್ಕೊಳ್ಬೇಕು ಅಂದರೆ ಅದು ಫುಲ್ಲು ಕಲರ್ ಚೇಂಜ್ ಆಗಿ ಬ್ರೌನ್ ಕಲರ್ ಬರಬೇಕು. ಫ್ರೈಡ್ ಆನಿಯನ್ಸ್ ಅಂತ ಹೇಳ್ತೀವಲ್ಲ, ಸೊ ಅದೇ ರೀತಿ ಮಾಡ್ಕೊಳ್ಬೇಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಇದೇ ಆಗಿರುತ್ತೆ. ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾವು ಫ್ರೈಡ್ ಆನಿಯನ್ಸ್ ಥರ ಮಾಡ್ಕೊಳ್ಳೋದ್ರಿಂದ. ಇದನ್ನು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಬೇಕು. ಈ ಫ್ರೈಡ್ ಆನಿಯನ್ಸ್ ಅನ್ನೋದು ಈ ಬಿರಿಯಾನಿ, ನೀವು ಯಾವುದೇ ರೀತಿ ಬಿರಿಯಾನಿ ಮಾಡಿದ್ರೂ ಕೂಡ ಈ ರೀತಿ ಮಾಡಿಕೊಂಡು ನಾವು ಮಾಡಿದ್ರೆ ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು, ಆ ರೀತಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಅದು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ, ಆ ರೀತಿ ಮಾಡ್ಕೊಳ್ಬೇಕು. ಇದಾದ ನಂತರ ಚಿಕನ್ನ ಯಾವ ರೀತಿ ಮ್ಯಾರಿನೇಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ. 1/2 kg ಚಿಕನಿಗೆ ನಾನು 1/2 ಬೌಲ್ ಆಗುವಷ್ಟು ಕರ್ಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಆ ಕರ್ಡನ್ನು ಹಾಕ್ಕೊಳ್ಬೇಕು. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ. ನಂತರ ಇದಕ್ಕೆ ನಾನು ಒಂದು 4 ಟೊಮ್ಯಾಟೋನ ರುಬ್ಬಿಟ್ಕೊಂಡಿದ್ದೆ, ಸೊ ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆ ಪ್ಯೂರಿನ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಬಿರಿಯಾನಿಗೆ ಏನೇನು ಯೂಸ್ ಮಾಡ್ತೀವಿ ಪ್ರತಿಯೊಂದೂ ಇದರಲ್ಲಿ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಸೊ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿರೋದು ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು ಗರಂ ಮಸಾಲ, ಚಿಕನ್ ಮಸಾಲ, ಅರಿಶಿಣ, ಅಚ್ಚ ಪುಡಿ, ಧನಿಯಾ ಪೌಡರ್, ಬಿರಿಯಾನಿ ಮಸಾಲ ಇಷ್ಟನ್ನು ನಾನು ಏನು ಹಾಕ್ಕೊಂಡಿದ್ದೆ ಅದನ್ನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಇಲ್ಲಿ ಸಾಲ್ಟನ್ನು ಬೆರೆಸ್ಕೊಳ್ಳಿ. ಇದಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಮಾಡ್ಕೊಳ್ಳೋದ್ರಿಂದ ಚಿಕನ್ ಬೇಗನೆ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಈ ಥರ ಮಾಡ್ಕೊಳ್ಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ನಾವು ಆನಿಯನ್ಸ್ನ ಡೀಪ್ ಫ್ರೈ ಮಾಡ್ಕೊಂಡಿದ್ವಲ್ಲ, ಸೊ ಆ ಆನಿಯನ್ಸ್ನ ಈ ಹಂತದಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಅಂತ ಅಂದರೂ ನೀವು 1 ಅವರ್ ಇದನ್ನು ಮ್ಯಾರಿನೇಟ್ ಮಾಡಬೇಕಾಗತ್ತೆ. ಮ್ಯಾರಿನೇಟ್ ಮಾಡಿದ್ರೆ ಚಿಕನ್ನು ತುಂಬ ಚೆನ್ನಾಗಿ ಟೇಸ್ಟಿಗೆ ಹೊಂದ್ಕೊಳ್ಳುತ್ತೆ, ಹಾಗೆ ಬೇಗನೆ ಚಿಕನ್ ಕೂಡ ಬೇಯುತ್ತೆ ಅಂತ ಹೇಳ್ಬೋದು. ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿದ ತಕ್ಷಣ ಅಕ್ಕಿನೂ ಕೂಡ ನೆನೆಸಿ ಇಟ್ಕೊಳ್ಳಿ. ಬಾಸುಮತಿ ರೈಸ್ನ ನೀವು ತಗೊಳ್ಳೋದಾದರೆ, ಈ ಹೈದರಾಬಾದಿ ಬಿರಿಯಾನಿಗೆ ನಾವು ಬಾಸುಮತಿ ರೈಸ್ನ ಯೂಸ್ ಮಾಡಬೇಕು. ಸೊ ಇದನ್ನು ಮ್ಯಾರಿನೇಟ್ ಮಾಡಿ ಇಡುವಾಗನೇ ಅದನ್ನು ನೆನೆಸಿ ಇಟ್ಟರೆ ಎರಡೂ ಕೂಡ ಒಂದೇ ಟೈಮ್ಗೆ ನಾವು ಮಾಡ್ಕೊಳ್ಬೋದು. ಅಟ್ ಪ್ರೆಸೆಂಟ್ ಈಗಿನ ಬೆಂಗಳೂರು ವೆದರಿಗೆ ನೀವು ಈ ರೀತಿ ಚಿಕನ್ನ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಏನಾದರೂ ಒಂದು ಡಿಫ್ರೆಂಟ್ ಮನೆಯಲ್ಲೇ ಮಾಡ್ಕೊಂಡು ತಿಂದಂಗೆ ಆಗಿರುತ್ತೆ. ನಾನ್ ವೆಜ್ ತಿನ್ನೋರು ಯೂಶ್ವಲಿ ಬಿರಿಯಾನಿನ ತುಂಬಾ ಲೈಕ್ ಮಾಡ್ತಾರೆ. ತುಂಬ ಜನ ಬಿರಿಯಾನಿ ಲವರ್ಸ್ ಇರ್ತಾರೆ. ಸೊ ಯಾವಾಗಲೂ ಒಂದೇ ಥರದ ಬಿರಿಯಾನಿನ ಟೇಸ್ಟ್ ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಟೇಸ್ಟ್ ಮಾಡ್ಕೊಳ್ಬೋದು. ಅದರಲ್ಲಿ ನಾವು ಈ ಹೈದರಾಬಾದಿ ಬಿರಿಯಾನಿ ಪ್ರತಿಯೊಂದು ಸ್ಟೆಪ್ನ ನಾವು ಫಾಲೋ ಮಾಡಿಕೊಂಡು
ಮಾಡ್ಕೊಳ್ಳೋದಾದರೆ ಮನೆಯಲ್ಲಿ ಈಸಿಯಾಗಿ ಯಾವುದೇ ರೀತಿ ಅಜಿನೋಮೋಟೊ ಆಗಿರ್ಬೋದು ಅಥವಾ ಫುಡ್ ಕಲರ್ ಆಗಿರ್ಬೋದು, ಇದು ಯಾವುದನ್ನು ಯೂಸ್ ಮಾಡ್ದೇನೆ ನ್ಯಾಚುರಲಾಗಿ ಮನೇಲಿ ಮಾಡ್ಕೊಳ್ಬೋದು. ಈ ರೀತಿ ಚಳಿ ವೆದರಲ್ಲಿ ನಾವು ಈ ರೀತಿ ಡಿಫ್ರೆಂಟ್ ಬಿರಿಯಾನಿನ ಮಾಡ್ಕೊಂಡು ಕೊಡೋದ್ರಿಂದ ಮನೇಲೂ ಕೂಡ ಇಷ್ಟಪಟ್ಟು ತಿಂತಾರೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ಇದನ್ನು ಈಗ ನಾನು 1 hour ಮ್ಯಾರಿನೇಟ್ ಮಾಡಿ ಇಟ್ಟ ನಂತರ ಯಾವ ರೀತಿ ಇದನ್ನು ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಪಾತ್ರೆನ ನಾನು ಇಟ್ಕೊಂಡಿದ್ದೀನಿ. ಸೊ ನಾನು ದಮ್ ಕಟ್ಟೋದಕ್ಕೆ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ಪಾತ್ರೆನ ನಾನು ಬಳಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಫಸ್ಟಿಗೆ ಪಲಾವ್ ಎಸೆನ್ಷಿಯಲ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಂಥ ಚಿಕನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡಿದ ನಂತರ ಇದರಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಲ್ಮೋಸ್ಟ್ ನಾವು ರೈಸ್ನ ಆ್ಯಡ್ ಮಾಡೋದಕ್ಕಿಂತ ಮುಂಚೆ ಒಂದು 70 to 80% ಇಲ್ಲಿ ಚಿಕನ್ನು ಬೆಂದಿರಬೇಕು. ಅವಾಗವಾಗ ಅದನ್ನು ಲಿಡ್ ಕ್ಲೋಸ್ ಮಾಡಿ ಕೂಡ ನೀವು ಬೇಯಿಸ್ಕೊಳ್ಬೋದು. ಅವಾಗವಾಗ ಅದನ್ನು ತೆಗೆದು ನೀವು ತಿರುಗಿಸ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿ ತಳ ಬರಬಾರ್ದು, ಆ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಈ ಚಿಕನ್ ನಾವು ಮ್ಯಾರಿನೇಟ್ ಮಾಡಿ ಅದಾದ ನಂತರ ಕುಕ್ ಮಾಡ್ಕೊಳ್ತಾ ಇರೋದ್ರಿಂದ ಚಿಕನಿಗೆ ಪ್ರತಿಯೊಂದು ಮಸಾಲೆ ಕೂಡ ಚೆನ್ನಾಗಿ ಹಿಡಿಯುತ್ತೆ. ಯೂಶಲಿ ನಾವು ಬೇರೆ ಥರದ ಬಿರಿಯಾನಿನ ಮಾಡಿದಾಗ ಚಿಕನ್ ಪೀಸು ಅಷ್ಟಾಗಿ ತಿನ್ನಬೇಕು ಅಂತ ಅನಿಸೋದಿಲ್ಲ, ಒಂಥರ ಡ್ರೈ ಆಗಿರುತ್ತೆ. ಬಟ್ ಆದರೆ ಈ ಒಂದು ಬಿರಿಯಾನಿಯಲ್ಲಿ ನಾವು ಚಿಕನ್ ಪೀಸನ್ನೇ ಸಪ್ರೇಟಾಗಿ ಇಷ್ಟಪಟ್ಟು ತಿಂತೀವಿ. ಈ ಬಿರಿಯಾನಿಯ ಸ್ಪೆಷಲ್ ಅದೇನೆ. ಸೊ ನಾನು ಪಕ್ಕದಲ್ಲಿ ಕೂಡ ರೈಸ್ನ ಆಲ್ರೆಡಿ ಕುಕ್ ಮಾಡೋಕ್ಕಿಟ್ಟಿದ್ದೀನಿ. ರೈಸು ಕೂಡ ಆಲ್ಮೋಸ್ಟ್ 80% ಅದರಲ್ಲಿ ಬೆಂದಿರಬೇಕು. ಇದು ಎಣ್ಣೆ ಸಪ್ರೇಟ್ ಆದಾಗ ಕುಕ್ ಮಾಡಿರುವಂಥ ರೈಸನ್ನು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಈಗ ನೋಡಿ, ರೈಸು ಈ ರೀತಿ 80% ಬೆಂದಿರಬೇಕು. ಪೂರ್ತಿ ಬೆಂದಿದ್ರೆ ಸರಿಯಾಗಿ ಬರೋದಿಲ್ಲ. ಈ ರೀತಿ ಕಾಣಿಸ್ಬೇಕು. ಸೊ ಇದು 80% ಇವಾಗ ಬೆಂದಿದೆ. ಅದ್ರ ಜೊತೆಗೆ ಇಲ್ಲಿ ಕರಿ ಕೂಡ 80% ಆಗಿದೆ. ಸೊ ಈ ರೀತಿ ಸ್ಟೇಜಲ್ಲಿ ಮಾತ್ರ ನಾವು ದಮ್ ಕಟ್ಕೊಳ್ಳೋಕ್ಕಾಗತ್ತೆ. ದಮ್ ಕಟ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ಚಿಕನ್ನಲ್ಲಿ ಕುಕ್ ಮಾಡಿರುವಂಥ ಎಣ್ಣೆನ ಸ್ವಲ್ಪ ಸೈಡಿಗೆ ತೊಗೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಮಾತ್ರನೇ ನಾನಿಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ನಾನು ಈಸಿಯಾಗಿ ಯಾವ ರೀತಿ ದಮ್ ಕಟ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಈಗ ಬೆಂದಿರೋವಂಥ ಚಿಕನ್ನ ನಾನು ಆಲ್ಮೋಸ್ಟ್ 80% ಬೆಂದಿರುವಂಥ ರೈಸನ್ನು ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ನಾನು ಯಾವುದೇ ರೀತಿ ಫುಡ್ ಕಲರ್ನ ಇಲ್ಲಿ ಬಳಸ್ತಾ ಇಲ್ಲ. ಸೊ ನಾನು ಕುಕ್ ಮಾಡಿದ್ದಂಥ ಚಿಕನ್ನಲ್ಲಿ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸಪ್ರೇಟಾಗಿ ತೊಗೊಂಡು ಈ ರೀತಿ 1 ಲೇಯರ್ ಆಗುವಷ್ಟು ರೈಸನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ನಾವೇನು ಆನಿಯನ್ನ ಇಟ್ಕೊಂಡಿದ್ವಿ ಅದ್ರ ಜೊತೆಗೆ ಇದನ್ನು ಒಂದು ಅರ್ಧ ಕಪ್ ಆಗುವಷ್ಟು ಹಾಲು ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಲೇಯರ್ಸ್ ರೈಸ್ನ ಸ್ಪ್ರೆಡ್ ಮಾಡಿದ ನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಫ್ರೈಡ್ ಆನಿಯನ್ಸ್ನ ಇಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಸ್ವಲ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಇದಾದ ನಂತರ ಹಾಲು ಮತ್ತು ಅರಿಶಿನ ಏನು ಮಿಕ್ಸ್ ಮಾಡ್ಕೊಂಡಿದ್ವಿ ಅದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು ಚಿಕನಲ್ಲಿ ತೊಗೊಂಡಿದ್ದಂಥ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಅದ್ರ ಜೊತೆಗೆ ಪುದೀನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಚಿಕನಲ್ಲಿ ಕುಕ್ ಮಾಡಿದಂಥ ಆಯಿಲ್ನ ತೊಗೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕಂತ ಅಂದರೆ ನಾವು ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್ನ ಹಾಕ್ತಾಯಿಲ್ಲ. ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಾದ ನಂತರ ಇದೇ ರೀತಿ ಸೇಮ್ ಪ್ರೊಸೀಜರ್ನ ನಾನು ಇನ್ನೊಂದು ಲೇಯರ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದೇ ರೀತಿಯೇ ನಾವು ಇದ್ರ ಮೇಲೆ ರೈಸ್ನ ಸ್ಪ್ರೆಡ್ ಮಾಡ್ಕೋಬೇಕು, ಕುಕ್ ಮಾಡಿರುವಂಥ ರೈಸ್ನ. ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ಪು ಕರೆಕ್ಟಾಗಿ ಮಾಡ್ಕೊಳ್ಳೋದ್ರಿಂದ ನೀವು ಹೋಟೆಲಲ್ಲಿ ಯಾವ ರೀತಿ ದಮ್ ಬಿರಿಯಾನಿ ಹೈದ್ರಾಬಾದಿ ಸ್ಟೈಲ್ ತಿಂತೀರಾ ಅದೇ ರೀತಿಯೇ ಇರುತ್ತೆ. ಯಾವುದೇ ರೀತಿ ಟೇಸ್ಟ್ ಚೇಂಜಸ್ ಇರೋದಿಲ್ಲ. ಬಟ್ ಪ್ರತಿಯೊಂದು ಸ್ಟೆಪ್ಸ್ನು ನೀವು ಫಾಲೋ ಮಾಡ್ಕೊಳ್ತಾ ಮಾಡಬೇಕಾಗುತ್ತೆ. ಈಗ ಅದೇ ರೀತಿಯೇ ಅದರ ಮೇಲೆ
ಅರಿಶಿನ ಮತ್ತು ಹಾಲು ಮಿಕ್ಸ್ ಮಾಡಿರುವಂಥದ್ದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೈಡ್ ಆನಿಯನ್ಸು ಹಾಗೆ ಚಿಕನಲ್ಲಿ ತೊಗೊಂಡಿರುವಂಥ ಆಯಿಲ್ ಇದಿಷ್ಟನ್ನು ನಾನು ಮತ್ತೆ ಇನ್ನೊಂದು ಸರಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಾನು ಆಯಿಲ್ ಹಾಕ್ಕೊಳ್ತಿದ್ದೀನಲ್ವ, ಈ ಜಾಗದಲ್ಲಿ ನೀವು ಗೀನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಗೀ ಇಲ್ಲದೆ ಇರೋದ್ರಿಂದ, ಅಂದರೆ ತುಪ್ಪ ಇಲ್ಲದೆ ಇರೋದ್ರಿಂದ ನಾನು ಈ ರೀತಿ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ತುಪ್ಪನ ಕೂಡ ಇದರಲ್ಲಿ ಅಡಿಷ್ನಲ್ ಆಗಿ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈ ರೀತಿ 3 ಲೇಯರ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ದಮ್ ಕಟ್ಕೊಳ್ತಾ ಇದ್ದೀನಿ. ಈ ದಮ್ ಕಟ್ಕೊಳ್ಳೋದು ಅಂದರೆ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ಅಂದರೆ, ಚಪಾತಿಗೆ ಹಿಟ್ಟು ಏನಾದರೂ ಮಿಕ್ಕಿರುತ್ತಲ್ವ, ಸೊ ಅದನ್ನು ಈ ರೀತಿ ಪಾತ್ರೆಗೆ ಸುತ್ತ ಈ ರೀತಿ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನೀವು ಯಾವುದೇ ರೀತಿ ಪ್ಲೇಟ್ಸ್ನ ಹಾಕ್ಕೊಂಡು ಕೂಡ ಕಟ್ಕೊಳ್ಬೋದು. ಬಟ್ ಏನಂತ ಅಂದರೆ ಸ್ವಲ್ಪ ಏನಾದರೂ ಗಾಳಿ ಹೋದರೆ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಈ ರೀತಿ ನಾನು ಇದನ್ನು ಹಾಕ್ಕೊಂಡು ಇದ್ರ ಮೇಲೆ ನಾನು ಪ್ಲೇಟ್ನ ಇಟ್ಕೊಂಡು ದಮ್ ಕಟ್ಕೊಳ್ತಾ ಇದ್ದೀನಿ. ಆವಾಗ ಯಾವುದೇ ರೀತಿ ಗಾಳಿ ಒಳಗಡೆ ಆಗಲಿ ಹೊರಗಡೆ ಆಗಿ ಹೋಗೋದಕ್ಕೆ ಆಗೋದಿಲ್ಲ. ಆವಾಗ ಸ್ಟೀಮಲ್ಲಿ ಚೆನ್ನಾಗಿ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಆದಷ್ಟು ಈ ಚಪಾತಿ ಹಿಟ್ಟನ್ನು ಪಾತ್ರೆಯ ಮೇಲ್ಭಾಗದಲ್ಲಿ ಮಾತ್ರನೇ ಯೂಸ್ ಮಾಡ್ಕೊಳ್ಳಿ, ಒಳಗಡೆ ಮಾಡಬೇಡಿ. ಸೊ ಇದ್ರದ್ದೇನಾದರೂ ಫ್ಲೇವರ್ ಅದರೊಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಈಗ ನಾನು ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಗಾಳಿ ಹೋಗದೇ ಇರೋ ರೀತಿ ಈ ರೀತಿ ಪ್ಲೇಟ್ನ ಮುಚ್ಕೊಂಡು ಒಂದು ಹಂಚು ಇಟ್ಕೊಂಡಿದ್ದೀನಿ. ನಾನು ಚಪಾತಿ ಹಂಚನ್ನ ಇಟ್ಕೊಂಡು ಅದ್ರ ಮೇಲೆ ಪಾತ್ರೆನ ಇಟ್ಕೊಂಡು, ಏನಾದರೂ ತೂಕದ ಐಟಮ್ ಕೂಡ ನೀವು ಇಟ್ಕೊಳ್ಬೋದು, ಅಥವಾ ಒಂದು ಪಾತ್ರೆಯಲ್ಲಿ ನಾನು ನೀರು ಹಾಕ್ಕೊಂಡು ಇಟ್ಟಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ದಮ್ ಕಟ್ಕೊಳ್ಳುತ್ತೆ. ನಾನು 15 ಮಿನಿಟ್ಸು ಲೋ ಫ್ಲೇಮ್ ಇಟ್ಬಿಟ್ಟು ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಓಪನ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಾಗಿದೆ ಅಂತ ಹೇಳ್ಬೋದು. ಬಿರಿಯಾನಿ ಯಾವುದೇ ರೀತಿ ಫುಡ್ ಕಲರ್ಸ್ ಇರೋದಿಲ್ಲ. ನ್ಯಾಚುರಲ್ ಆಗಿ ನಾವು ಹೈದರಾಬಾದಿ ಬಿರಿಯಾನಿನ ಈ ರೀತಿ ಮನೇಲಿ ಮಾಡ್ಕೊಳ್ಬೋದು. ನೀವು ನೋಡ್ತಾ ಇರ್ಬೋದು, ಈ ಫುಡ್ ಕಲರ್ ಇಲ್ಲದೇನೆ ನಾವು ಹಾಲಲ್ಲಿ ಅರಿಶಿನ ಹಾಕಿರೋದ್ರಿಂದ ನೀವು ಯಾವುದೇ ರೀತಿ ಅರಿಶಿನದ ಫ್ಲೇವರ್ ಬರೋದಿಲ್ಲ. ಸ್ಟೀಮ್ ಆದಮೇಲೆ ಅದು ಚಿಕನ್ ಫ್ಲೇವರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಈಗ ನೋಡಿ, ಈ ರೀತಿ ತುಂಬಾ ಚೆನ್ನಾಗಿ ಚಿಕನ್ ಕೂಡ ಬೆಂದಿರುತ್ತೆ. ನೀವು ನೋಡ್ತಾ ಇರ್ಬೋದು, ಯಾವುದೇ ರೀತಿ ಹೋಟೆಲಲ್ಲಿ ನೀವು ತಿನ್ನೋ ಹೈದರಾಬಾದಿ ಬಿರಿಯಾನಿ ಥರನೇ ಇದೆ. ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಚಿಕನ್ ಕೂಡ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ತುಂಬ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಅಂತ ಹೇಳ್ಬೋದು. ಈ ರೀತಿ ಬಿರಿಯಾನಿನ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗೂ ಬರುತ್ತೆ. ಮನೆಯಲ್ಲೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ನಮ್ಮ ಮನೆಯಲ್ಲಿ ಬೇರೆ ಥರ ಬಿರಿಯಾನಿಗಿಂತ ಈ ಬಿರಿಯಾನಿನ ತುಂಬಾ ಲೈಕ್ ಮಾಡಿ ತಿಂತಾರೆ. ನನ್ನ ಹಸ್ಬೆಂಡ್ ಆಗಿರ್ಬೋದು, ನನ್ನ ಮಗ ಆಗಿರ್ಬೋದು, ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಅವ್ರು ಯಾವ ರೀತಿ ಇಷ್ಟಪಡ್ತಾರೋ ಅದೇ ರೀತಿಯೇ ನಾವು ಕುಕ್ ಮಾಡಿ ಕೊಟ್ಟರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇದೇನಾದರೂ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ, ನಿಮಗೆ ಈ ಬಿರಿಯಾನಿ ಶೈಲಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಮತ್ತು ಇನ್ನೊಂದು ಯೂಸ್ಫುಲ್ ವಿಡಿಯೋ ಅಥವಾ ಯೂಸ್ಫುಲ್ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.